ಹಾಯ್ ಫ್ರೆಂಡ್ಸ್, ಇದು ಹರ್ಬಲೈಫ್ ನ್ಯೂಟ್ರಿಷನ್ ಆಫ್ರೆಶ್ ಎನರ್ಜಿ ಡ್ರಿಂಕ್ಸ್ ಬಗ್ಗೆ ತಿಳಿಯೋಣ ಬನ್ನಿ. ಆಫ್ರೆಶ್ ಎನರ್ಜಿ ಡ್ರಿಂಕ್ಸ್ ಕುಡಿಯೋದ್ರಿಂದ ಆಗುವಂಥ ಲಾಭಗಳು ಹಾಗೂ ಟೀ ಕುಡಿಯೋದ್ರಿಂದ ಆಗುವಂಥ ನಷ್ಟಗಳು, ಅದು ಹೇಗೆ ಯಾವ ರೀತಿಯಿಂದ ನಾವು ಆಫ್ರೆಶ್ ಎನರ್ಜಿ ಡ್ರಿಂಕ್ಸನ್ನು ಉಪಯೋಗಿಸಬೇಕೆಂದು ಈ ಚಾರ್ಟ್ನಲ್ಲಿರುವಂತೆ ನಾನು ಹೇಳ್ತಾ ಬರುತ್ತೇನೆ. ಟೀ ಕುಡಿಯೋದ್ರಿಂದ ಫ್ಯಾಟ್ ಇರುತ್ತದೆ, ಆಫ್ರೆಶ್ ಕುಡಿಯೋದ್ರಿಂದ ಫ್ಯಾಟ್ ಇರೋದಿಲ್ಲ. ಟೀನಲ್ಲಿ ಶುಗರ್ ಇರುತ್ತದೆ, ಆಫ್ರೆಶ್ನಲ್ಲಿ ಶುಗರ್ ಇರುವುದಿಲ್ಲ. ಟೀನಲ್ಲಿ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತದೆ, ಆಫ್ರೆಶ್ನಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ. ಟೀನಲ್ಲಿ ಅಸಿಡಿಟಿ ಹೆಚ್ಚಾಗುತ್ತದೆ, ಆಫ್ರೆಶ್ನಲ್ಲಿ ಅಸಿಡಿಟಿ ಕಡಿಮೆ ಆಗುತ್ತದೆ. ಕ್ಯಾಲರಿ ನೋಡಬೇಕಂದ್ರೆ ಟೀ ಕುಡಿಯೋದ್ರಿಂದ 100ರಿಂದ 200 ಕ್ಯಾಲರಿ ಇರ್ತದೆ. ಅದು ಕರಗಿಸ್ಲಿಕ್ಕೋಸ್ಕರ ನಾವು 5 ಕಿಲೋಮೀಟರ್ 4 ಕಿಲೋಮೀಟರ್ ನಡಿಬೇಕಾಗುತ್ತದೆ. ಹಾಗಾದರೆ ಆಫ್ರೆಶ್ ಕುಡಿಯೋದ್ರಿಂದ 4 ಕ್ಯಾಲರಿ ಮಾತ್ರ ನಮಗೆ ದೇಹದಲ್ಲಿ ಸೇರುತ್ತದೆ. ಟೀ ಕುಡಿಯೋದ್ರಿಂದ ಎನರ್ಜಿ ಲೆವೆಲ್ ಕಡಿಮೆ ಆಗುತ್ತದೆ, ಆಫ್ರೆಶ್ ಕುಡಿಯೋದ್ರಿಂದ ಎನರ್ಜಿ ಲೆವೆಲ್ ಹೆಚ್ಚಾಗುತ್ತದೆ. ಟೀ ಕುಡಿಯೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಕಡಿಮೆ ಆಗುತ್ತದೆ, ಆಫ್ರೆಶ್ ಕುಡಿಯೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗುತ್ತದೆ. ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಮುಖದಲ್ಲಿರುವ ಕಾಂತಿಯನ್ನು ಟೀ ಕುಡಿಯೋದ್ರಿಂದ ಕಡಿಮೆ ಮಾಡುತ್ತದೆ, ಆಫ್ರೆಶ್ ಕುಡಿಯೋದ್ರಿಂದ ಹೆಚ್ಚಾಗುತ್ತದೆ. ಮೈಂಡ್ ಅಲರ್ಟ್ ಟೀ ಕುಡಿಯೋದ್ರಿಂದ ಕಡಿಮೆ ಇರುತ್ತದೆ, ಆಫ್ರೆಶ್ ಕುಡಿಯೋದ್ರಿಂದ ಹೆಚ್ಚಾಗುತ್ತದೆ. ಅದು ಹೇಗೆ ಅಂದರೆ ಮೈಂಡ್ನಲ್ಲಿ ಆಕ್ಸಿಜನ್ ಪ್ರಮಾಣ ಟೀ ಕುಡಿಯೋದ್ರಿಂದ ಕಡಿಮೆ ಮಾಡುತ್ತಿರುತ್ತದೆ, ಆಫ್ರೆಶ್ ಕುಡಿಯೋದ್ರಿಂದ ಮೈಂಡ್ನಲ್ಲಿ ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚು ಮಾಡುತ್ತದೆ. ಕುಡಿಯೋದ್ರಿಂದ ದೇಹದಲ್ಲಿರುವ ಹೈಡ್ರೇಷನ್ ಕಡಿಮೆ ಮಾಡುತ್ತದೆ, ಆಫ್ರೆಶ್ ಕುಡಿಯೋದ್ರಿಂದ ಹೆಚ್ಚು ಮಾಡುತ್ತದೆ. ಹೈಡ್ರೇಷನ್ ಅಂದರೆ ನೀರಿನ ಅಂಶ ಟೀ ಕುಡಿಯೋದ್ರಿಂದ ದೇಹದಲ್ಲಿ ಕಡಿಮೆ ಆಗುತ್ತದೆ, ಆಫ್ರೆಶ್ ಕುಡಿಯೋದ್ರಿಂದ ದೇಹದಲ್ಲಿ ನೀರಿನ ಅಂಶವನ್ನು ಹೆಚ್ಚು ಮಾಡುತ್ತದೆ. ಟೀ ಕುಡಿಯೋದ್ರಿಂದ ಸೆಲ್ಸ್ ಕಡಿಮೆ ಮಾಡುತ್ತದೆ, ಆಫ್ರೆಶ್ ಕುಡಿಯೋದ್ರಿಂದ ಸೆಲ್ಸ್ಗಳು ಹೆಚ್ಚಾಗುತ್ತವೆ. ಟೀ ಕುಡಿಯೋದ್ರಿಂದ ಪಚನ ಶಕ್ತಿಯು ಕಡಿಮೆ ಆಗುತ್ತದೆ, ಆಫ್ರೆಶ್ ಕುಡಿಯೋದ್ರಿಂದ ಪಚನ ಶಕ್ತಿ ಹೆಚ್ಚಾಗುತ್ತದೆ. ಟೀ ಕುಡಿಯೋದ್ರಿಂದ ಬಾಯಲ್ಲಿ ದುರ್ವಾಸನೆ ಇರುತ್ತದೆ, ಆಫ್ರೆಶ್ ಕುಡಿಯೋದ್ರಿಂದ ದುರ್ವಾಸನೆ ಕಡಿಮೆ ಆಗುತ್ತಾ ಬರುತ್ತದೆ. ಹಾಗಾದರೆ ಹರ್ಬಲೈಫ್ ನ್ಯೂಟ್ರಿಷನ್ ಆಫ್ರೆಶ್ ಎನರ್ಜಿ ಡ್ರಿಂಕ್ಸ್ ಇದನ್ನು ಹೇಗೆ ತಯಾರು ಮಾಡಬೇಕೆಂಬುದು ತಿಳಿಯೋಣ ಬನ್ನಿ. ಇದು ಆಫ್ರೆಶ್ ಎನರ್ಜಿ ಡ್ರಿಂಕ್ಸ್ ಲೆಮನ್ ಫ್ಲೇವರ್ನಲ್ಲಿದೆ. ಅದೇ ರೀತಿಯಾಗಿ ಇದು 6 ಫ್ಲೇವರ್ನಲ್ಲಿ ಬರುತ್ತದೆ. ಈ ಲೆಮನ್, ಜಿಂಜೀರ್, ಇಲಾಚಿ, ಪಿಚ್, ಸಿನ್ನಮನ್ ಅಂದರೆ ನಿಂಬೆ, ಶುಂಠಿ, ಏಲಕ್ಕಿ, ಪಿಚ್, ದಾಲ್ಚಿನ್ನಿ ಮತ್ತು ತುಳಸಿ ಫ್ಲೇವರ್ನಲ್ಲಿ ಲಭ್ಯವಿದೆ. ಇದನ್ನು ತಯಾರಿಸಬೇಕಾದರೆ ಪ್ಯಾಕ್ಡ್ ಇದೆ. ಈ ಥರ ಕಟ್ ಮಾಡ್ಕೋಬೇಕು. ಇದರಲ್ಲಿ ಸ್ಪೂನ್ ಇದೆ. ಮೊದಲಿಗೆ ಒಂದು ಗ್ಲಾಸ್ ಹಾಗೂ ನಾರ್ಮಲ್ ವಾಟರ್, ಒಂದು ಗ್ಲಾಸ್ ಹಿಡಿಯುವಂಥದ್ದು ಒಂದು ಪಾತ್ರೆ, ಇದರಲ್ಲಿ ನೀರು ಹಾಕಬೇಕು. ಗ್ಯಾಸ್ ನೀರಿಟ್ಟು ಸ್ವಲ್ಪ ನೀರು ಕಾಯಬೇಕು. ಆಫ್ರೆಶ್ ಇರುತ್ತದೆ. ಒಂದು ಸ್ಪೂನ್ ಹಾಕಬೇಕು, ಬೇಕಂದರೆ 2 ಸ್ಪೂನ್ ಯೂಸ್ ಮಾಡ್ಬೋದು. ಈಗ ನೀರು ಕಾದಿದೆ. ಈಗ ನಮ್ಮ ಆಫ್ರೆಶ್ ರೆಡಿಯಾಗಿದೆ. ಒಬ್ಬ ವ್ಯಕ್ತಿ ಇದನ್ನು ದಿನಕ್ಕೆ 3 ಬಾರಿ ಸೇವಿಸಬಹುದು, ಕುಡಿಯಬಹುದು. ಇದರಲ್ಲಿ ಇಂಡಿಗ್ರೇಟ್ ಎನರ್ಜಿ ವ್ಯಾಲ್ಯೂ 3.52 ಕ್ಯಾಲರಿ ಇರುತ್ತದೆ, ಪ್ರೋಟೀನ್ 0.05 ಗ್ರಾಮ್ ಇರುತ್ತದೆ, ಕಾರ್ಬೋಹೈಡ್ರೇಟ್ 0.83 ಗ್ರಾಮ್ ಇರುತ್ತದೆ, ಶುಗರ್
ಶುಗರ್ 0.14 ಗ್ರಾಮ್ ಇರುತ್ತದೆ. ಫ್ಯಾಟ್ 0.00 ಗ್ರಾಮ್ ಅಂದರೆ ಫ್ಯಾಟ್ ಇರುವುದಿಲ್ಲ. ಕೆಫೆನ್ 40.00 ಇರುತ್ತದೆ. ಕೆಫೆನ್ ಅಂದರೆ ಕಾಫಿಲಿ ಹೇರಳವಾಗಿರುತ್ತದೆ, ಆದರೆ ಇದು ನಾರ್ಮಲ್ ಕೆಫೆನ್ ಆಗಿರುತ್ತದೆ, ಬಾಡಿಗೆ ಬೇಕಿರುವಂಥ ಕೆಫೆನ್ ಆಗಿರುತ್ತದೆ. ಇದರಿಂದ ಯಾವುದೇ ಥರನಾಗಿ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಹಾಗೂ ಇದು ದೇಹಕ್ಕೆ ಬೇಕಾಗಿರುವಂಥ ಕೆಫೆನ್ ಆಗಿರುವುದರಿಂದ ಇದರಲ್ಲಿ ಯಾರು ಸೇವಿಸಬಾರದು ಎಂಬುದು ಇಂಡಿಗ್ರೇಟ್ನಲ್ಲಿ ಕೊಟ್ಟಿರ್ತಾರೆ. ಚಿಲ್ಡ್ರನ್ಸ್ ಹಾಗೂ ಪ್ರೆಗ್ನೆಂಟ್ ವುಮೆನ್ ಹಾಗೂ ಅಲರ್ಜಿಟಿಕ್ ಇನ್ಫೆಕ್ಷನ್ ಏನಾದರೂ ಇದ್ದರೆ ಅವರು ಸೇವಿಸಬಾರದು. ಈ ಆಫ್ರೆಶ್ ಡ್ರಿಂಕ್ಸನ್ನು ಕೋಲ್ಡ್ ವಾಟರ್ನಲ್ಲಿ ತಯಾರಿಸಬಹುದು ಹಾಗೂ ಬಿಸಿನೀರಿನಲ್ಲಿ ತಯಾರಿಸಬಹುದು. ಆದರೆ ಬಿಸಿನೀರಿನಲ್ಲಿ ತಯಾರಿಸಿದರೆ ತುಂಬ ಒಳ್ಳೆಯದು, ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತದೆ. ನಾನು ಮೊದಲಿಗೆ ಟೀ ಕುಡಿತಿದ್ದೆ. ಇದರ ನಾಲೆಜ್ ತಿಳಿದಾದ ನಂತರ ಆಫ್ರೆಶ್ ಕುಡಿಯಲು ಸ್ಟಾರ್ಟ್ ಮಾಡಿದ್ದೇನೆ. ನನ್ನಲ್ಲಿ ತುಂಬ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತಾ ಬರುತ್ತವೆ. ಲೈಫ್ ನ್ಯೂಟ್ರಿಷನ್ ಅಫ್ರೆಶ್ ಎನರ್ಜಿ ಡ್ರಿಂಕ್ಸ್ ಕುಡಿಯೋದ್ರಿಂದ ವೇಟ್ ಲಾಸ್ ಕೂಡ ಆಗುತ್ತದೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಎನರ್ಜಿ ಡ್ರಿಂಕ್ಸ್ ಈ ಪ್ರಾಡಕ್ಟ್ಸ್ ಆನ್ಲೈನ್ನಲ್ಲಿ ಸಿಗುವುದಿಲ್ಲ ಹಾಗೂ ಹೊರಗಡೆ ಎಲ್ಲಿಯೂ ಅಂಗಡಿಯಲ್ಲಿ ದೊರಕುವುದಿಲ್ಲ. ಏಕೆಂದರೆ ಹರ್ಬಲೈಫ್ ನ್ಯೂಟ್ರಿಷನ್ ಕಂಪ್ನಿಯು ಯಾವುದೇ ಥರನಾಗಿ ಹೊರಗಡೆ ಮಾರಾಟ ಮಾಡುವುದಿಲ್ಲ. ವೆಲ್ನೆಸ್ ಕೋಚ್ ಹತ್ರನೇ ತಾವು ತೆಗೆದುಕೊಳ್ಳುವುದು ಉತ್ತಮ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್.